ಒಂದು ಗ್ರಾಮ, ಒಂದು ಹಳೆಯ ಬಾವಿ ಮತ್ತು ಜನರನ್ನು ಭಯಪಡಿಸಿದ್ದ ಒಂದು ಪಿಶಾಚಿ. ಆದರೆ ರಾಘವೇಂದ್ರ ಸ್ವಾಮಿಯವರು ಮಾಡಿದ ಒಂದು ಕೆಲಸ ಎಲ್ಲವನ್ನೂ ಬದಲಾಯಿಸಿತು. ಒಬ್ಬ ಮಹಾನ್ ಸಂತ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ. ಅಂದ್ರೆ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಇಂದಿಗೂ ಹಲವರನ್ನು ಬೆಚ್ಚಿ ಬೀಳಿಸುತ್ತದೆ. ರಾಘವೇಂದ್ರ ಸ್ವಾಮಿಯವರ ಪತ್ನಿ ಸತ್ಯವಾಗಿಯೂ ಪಿಶಾಚಿಯಾಗಿದ್ರ? ಹಾಗಿದ್ರೆ ಅದರ ಹಿಂದೆ ಇದ್ದ ನಿಜವಾದ ಕಾರಣವೇನು? ಇವತ್ತು ಆ ರಹಸ್ಯದ ಕಥೆ ಏನು ಎಂದು ನೋಡೋಣ ಬನ್ನಿ. ರಾಘವೇಂದ್ರ ಸ್ವಾಮಿಯವರ ಮೂಲ ಹೆಸರು ವೆಂಕಟನಾಥ. ಅವರು ತುಂಬಾ ಜ್ಞಾನಿ, ಧಾರ್ಮಿಕ ಮತ್ತು ಭಕ್ತಿಪರ ವ್ಯಕ್ತಿಯಾಗಿದ್ದರು. ಅವರ ಪತ್ನಿ ಹೆಸರು ಸರಸ್ವತಿ ಬಾಯಿ. ಇವರಿಬ್ಬರು ಸಾಮಾನ್ಯ ಕುಟುಂಬ ಜೀವನ ನಡೆಸುತ್ತಿದ್ದರು. ಭಕ್ತ ದಿಗ್ಭ್ರಾಂತನಾಗ್ಬಿಡ್ತಾನೆ, ಹುಚ್ಚನಾಗ್ಬಿಡ್ತಾನೆ, ಕಣ್ಣ ನೀರು ಬರುತ್ತೆ. ದೇವರು ನನ್ನ ಭಾವಕ್ಕೆ ಸ್ಪಂದಿಸ್ಬಿಟ್ಟ ಅನ್ನತಕ್ಕಂಥ ಒಂದು ಭಾವ ಬಂದ್ಬಿಡುತ್ತೆ. ಎರಡನೇ ಬಾರಿ ಆಗುತ್ತೆ, ಆಶ್ಚರ್ಯಚಕಿತನಾಗ್ಬಿಡ್ತಾನೆ ಮನುಷ್ಯ, ಔಟ್ ಹ್ಯಾಪಂಡ್ ಅಂತ. ಮೂರನೇ ಬಾರಿ ಆಗುತ್ತೆ, ಅವನಿಗೆ ಗೊತ್ತಾಗ್ತದೆ ಅವರು ನನ್ನ ಜೊತೆನೇ ಇದ್ದಾರೆ ಅಂತ. ಇನ್ನು ಪದೇ 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 ಆದಾಗ ಅವನಿಗೆ ದೊಡ್ಡ ನಂಬಿಕೆ ಬರುತ್ತೆ. ಯಾರೇನಾದರೂ ಮಾಡ್ಕೊಳ್ಳಿ, ಯಾರೇನಾದರೂ ಮಾತಾಡ್ಕೊಳ್ಳಿ, ಯಾರೇನಾದರೂ ಅನ್ಕೊಳ್ಳಿ, ನನಗಾಗಿ ಒಬ್ಬರಿದ್ದಾರೆ, ಅವ್ರ ಬಳಿ ನಾನು ಸರಿಯಾಗಿದ್ದರೆ ಅವ್ರ ರಕ್ಷಣೆ ನನಗೆ ಸಾಕು ಅನ್ನೋ ಒಂದು ಭಾವಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಆ ಸ್ಟೇಜಿಗೆ ಬಂದು ನಿಂತಿದ್ದೀನಿ ನಾನು ಇವತ್ತು. ನಾನು ಯಾವ ಹೊಗಳಿಕೆಗೂ ತಲೆ ಕೆಡಿಸ್ಕೊಳಲ್ಲ, ಯಾವ ಲಾಸ್ಗೂ ಭಯ ಪಡೋದಿಲ್ಲ. ಒಂದು ದಿನ ವೆಂಕಟನಾಥರು ಸನ್ಯಾಸ ಸ್ವೀಕರಿಸುವ ನಿರ್ಧಾರ ಮಾಡಿದರು. ಅಂದರೆ ಕುಟುಂಬ ಜೀವನ ಬಿಟ್ಟು ಆಧ್ಯಾತ್ಮಿಕ ಜೀವನಕ್ಕೆ ಹೋಗುವುದು. ಅಂದ್ರೆ ಈ ವಿಷಯವನ್ನು ಅವರ ಪತ್ನಿ ಸರಸ್ವತಿ ಬಾಯಿಗೆ ಹೇಳಲಾಗಲಿಲ್ಲ. ಒಂದು ದಿನ ಸರಸ್ವತಿ ಬಾಯಿಗೆ ತಮ್ಮ ಪತಿ ಸನ್ಯಾಸ ಪಡೆದಿದ್ದಾರೆ ಅನ್ನೋ ಸುದ್ದಿ ತಿಳಿಯಿತು. ಅದನ್ನು ಕೇಳಿ ಅವರು ಭಾರೀ ದುಃಖಕ್ಕೆ ಒಳಗಾದರು. ಕೆಲವು ಪೌರಾಣಿಕ ಕಥೆಗಳ ಪ್ರಕಾರ ಈ ದುಃಖ ಮತ್ತು ಆಘಾತದಲ್ಲಿ ಅವರು ಬಾವಿಗೆ ಹಾರಿ ಜೀವ ಕಳೆದುಕೊಂಡರು ಅಂತ ಹೇಳಲಾಗುತ್ತದೆ. ಇದು ಕೇವಲ ಒಂದು ಪೌರಾಣಿಕ ಕಥೆಯ ಅಥವಾ ನಿಜವಾಗಿಯೂ ನಡೆದ ಘಟನೆಯ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇಂದಿಗೂ ಯಾರಿಗೂ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಯವರ ಮೇಲಿನ ಭಕ್ತಿ ಮಾತ್ರ ಇಂದಿಗೂ ಕೋಟ್ಯಾಂತರ ಜನರ ಹೃದಯದಲ್ಲಿ ಜೀವಂತವಾಗಿದೆ. ಎಂತ ದರಿದ್ರ ಇರಲಿ, ಭಾರಿ ಧನಿಕನಾಗ, ರಾಜ ರಾಜಾಯತೇರಿಕ್ತೋ ರಾಘವೇಂದ್ರ ರಾಯರ. ನಂತರ ರಾಘವೇಂದ್ರ ಸ್ವಾಮಿಯವರು ತಮ್ಮ ದೈವಿಕ ಶಕ್ತಿಯಿಂದ ಅವರ ಆತ್ಮಕ್ಕೆ ಮುಕ್ತಿ ನೀಡಿದರು. ಆ ದಿನದ ನಂತರ ಆ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಅಂತ ಭಕ್ತರು ನಂಬುತ್ತಾರೆ. ಈ ಕತೆ ಕೇವಲ ಭಯದ ಕಥೆಯಲ್ಲ, ಇದು ಒಬ್ಬ ಹೆಂಡತಿಯ ಪ್ರೀತಿ, ವಿಯೋಗ ಮತ್ತು ಆತ್ಮ ಶಾಂತಿಯ ಕತೆ ಕೂಡ ಹೌದು. ರಾಘವೇಂದ್ರ ಸ್ವಾಮಿಯವರ ಜೀವನದಲ್ಲಿ ನಡೆದ ಈ ಘಟನೆ ಇಂದಿಗೂ ಹಲವಾರು ಮನಸ್ಸಿನಲ್ಲಿ ರಹಸ್ಯವಾಗಿಯೇ ಉಳಿದಿದೆ. ಹಾಗಾದರೆ ಸರಸ್ವತಿ ಬಾಯಿ ನಿಜವಾಗಿಯೂ ಪಿಶಾಚಿಯಾಗಿದ್ರ ಅಥವಾ ಅದು ಜನರ ನಂಬಿಕೆಯಿಂದ ಹುಟ್ಟಿ ಹಾಕಿದ ಕಥೆಯ? ಸತ್ಯ ಏನೇ ಇರಲಿ, ಈ ಕತೆ ಎಂದಿಗೂ ಭಕ್ತರಲ್ಲಿ ಕುತೂಹಲ ಹುಟ್ಟಿಸುತ್ತಿದೆ. ಕೆಲವು ಕಥೆಗಳು ಕಾಲ ಕಳೆದರೂ ಮರೆಯಾಗುವುದಿಲ್ಲ. ರಾಘವೇಂದ್ರ ಸ್ವಾಮಿಯವರ ಜೀವನದ ಈ ರಹಸ್ಯಮಯ ಘಟನೆ ಕೂಡ ಅಂತಹ ಕಥೆಗಳಲ್ಲಿ ಒಂದಾಗಿದೆ. ಭಯ, ಭಕ್ತಿ ಮತ್ತು ನಂಬಿಕೆಯ ನಡುವೆ ಇಂದಿಗೂ ಈ ಕತೆ ಜೀವಂತವಾಗಿದೆ. ಒಬ್ಬ ಮಹಾನ್ ಸಂತನ ಜೀವನದಲ್ಲೂ ಇಂತಹ ದುಃಖಕರ ಘಟನೆ ನಡೆದಿತ್ತು ಅನ್ನೋದು ಬಹಳ ಮಂದಿಗೆ ಗೊತ್ತೇ ಇಲ್ಲ. ಸರಸ್ವತಿ ಬಾಯಿ ಅವರ ಕತೆ ಇಂದಿಗೂ ಹಲವಾರ ಮನಸ್ಸಿಗೆ ನೋವು ಕೊಡುತ್ತೆ. ಅಂದ್ರೆ ಭಕ್ತರ ನಂಬಿಕೆಯ ಪ್ರಕಾರ ರಾಘವೇಂದ್ರ ಸ್ವಾಮಿಯವರು ಕೊನೆಗೂ ಅವರ ಆತ್ಮಕ್ಕೆ ಶಾಂತಿ ನೀಡಿದರು. ರಾತ್ರಿ ಕತ್ತಲಾದಾಗ ಹಳೆಯ ಕಥೆಗಳು ಇನ್ನೂ ಭಯಾನಕವಾಗಿ ಕಾಣಿಸುತ್ತವೆ. ಅಂದ್ರೆ ಈ ಕಥೆಯ ಹಿಂದೆ ಕೇವಲ ಭಯವಿಲ್ಲ, ಒಂದು ಅಪೂರ್ಣ ಜೀವನ, ಒಂದು ದುಃಖಕರ ವಿಯೋಗ ಮತ್ತು ಆತ್ಮಶಾಂತಿ ಹುಡುಕಾಟ ಇದೆ. ಇಂದಿಗೂ ಕೆಲವರು ಹೇಳುತ್ತಾರೆ ಆ ಘಟನೆ ನಡೆದ ಸ್ಥಳದಲ್ಲಿ ವಿಚಿತ್ರ ಅನುಭವವಾಗುತ್ತೆ ಅಂತ. ಆದರೆ ಅದು ನಿಜನಾ ಅಥವಾ ಜನರ ಕಲ್ಪನೆಯ? ಸತ್ಯ ಏನೇ ಇರಲಿ, ಈ ಕತೆ ಮಾತ್ರ ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಇಂತಹ ರಹಸ್ಯಮಯ ಮತ್ತು ಭಕ್ತಿಪರ ಕಥೆಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.